ಇಲ್ಲಿ ಪತ್ರಕರ್ತರ ಏಕಮತ ತೀರ್ಮಾನ. ಅಲಾವುದ್ದೀನ್ ಶೇಖ್ ಅಧ್ಯಕ್ಷರಾಗಿ ಆಯ್ಕೆ. ಮಾರ್ಚ್ 28 ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಥಣಿ ತಾಲೂಕು ಘಟಕದಲ್ಲಿ ಏಕಮತದ ನಿರ್ಧಾರ ಕೈಗೊಳ್ಳಲಾಗಿದ್ದು, ಅಲಾವುದ್ದೀನ್ ಶೇಖ್ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶನಿವಾರ ಮಧ್ಯಾಹ್ನ ಅಥಣಿಯಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸಂಘಟನೆಯ ನೂತನ ಕಚೇರಿಯನ್ನು ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಹಾಗೂ ಯೂಟ್ಯೂಬರ್ ಸ್ಟಾರ್ ಬಸವರಾಜ್ ಸನದಿ ಅವರು ಉದ್ಘಾಟಿಸಿದರು. ನಂತರ ನಡೆದ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಸಮ್ಮುಖದಲ್ಲಿ ಅಲಾವುದ್ದೀನ್ ಶೇಖ್ ಅವರನ್ನು ಅಧಿಕೃತವಾಗಿ ಅಧ್ಯಕ್ಷರಾಗಿ ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು, ಜೀವನವು ಸಮಾಜ ಸೇವೆಯೇ ಮೀಸಲಾಗಿರಬೇಕು. ಭಯವಿಲ್ಲದೆ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ನಮ್ಮ ಕರ್ತವ್ಯದಿಂದ ಇತರರಿಗೆ ಉಪಯೋಗವಾಗುವಂತೆ ನಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಸಂಚಾಲಕರಾದ ಚಂದ್ರು ಸರ್, ಯೂಟ್ಯೂಬ್ ಸ್ಟಾರ್ ಬಸವರಾಜ್ ಸನದಿ, ಅಥಣಿ ಘಟಕದ ಉಪಾಧ್ಯಕ್ಷ ಅಜಯ್ ಕಾಂಬ್ಳೆ, ಗೌರಾಧ್ಯಕ್ಷ ರಶೀದ್ ಶೇಖ್, ಕಾರ್ಯದರ್ಶಿ ವಿಠ್ಠಲ್ ಕೋಕಾಟೆ, ಖಜಾಂಚಿ ಶಶಿಕಾಂತ್ ಪುಂಡಿಪಲ್ಲೆ, ಸದಸ್ಯರಾದ ಉಮರ್ ಮೊಮಿನ್, ಲಕ್ಷ್ಮಣ್ ಮುಖಿ, ಶಿವು ಕರಕರಮುಂಡೆ, ಕಿರಣ್ ಪಾಟೋಳೆ, ಹನುಮಂತ್ ಕುರುಬರ್ ಸೇರಿದಂತೆ ಸಂಘಟನೆಯ ಹಲವು ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ವರದಿ ವಿಠ್ಠಲ್ ಕೋಕಾಟೆ, ನಕ್ಷತ್ರ ನ್ಯೂಸ್, ಅಥಣಿ. ಇವತ್ತಿನ ದಿವಸ ಅಚಾನಕ್ ಆಗಿ ಸರ್ ಕಾಲ್ ಮಾಡಿದ್ರು. ಅಥಣಿಗೆ ಬರಕತ್ತಿರ್ತಂದ್ರೆ 2 ವರ್ಷ ಐತಿ ಇವಾಗ ನಾವು ಸಂಘಟನೆ ಕರ್ಕೊಂಡ್ಬಿಟ್ಟ. ಬಟ್ ಆದ್ರೂ ಒಂದು ದೊಡ್ಡ ಫಂಕ್ಷನ್ ಮಾಡಿಬಿಟ್ಟು ಸರ್ ಕರಿಬೇಕಂತ ಒಂದು ದೊಡ್ಡ ಆಸೆ ಐತೆ ನಮ್ದು. ಆದ್ರೆ ಅಚಾನಕ್ ಆಗಿ ಸರ್ ನಿನ್ನೆ ಮನೆ ದಿವಸ ಕಾಲ್ ಮಾಡಿದ್ರು, ಈ ಕಡೆ ಬರಾಕತ್ತೀವಿ ಅಂತ ಹೇಳಿದ್ರು. ಆದ್ರೆ ಅಥಣಿಗೆ ಬರ್ತಾರೋ ಅನ್ನೋದು ನಮಗೂ ಗೊತ್ತಿಲ್ಲಾಗಿತ್ತು. ಆದ್ರೆ ಮಾರ್ನಿಂಗ್ 10 ಗಂಟೆಗೆ ಸರಿ 10 ಗಂಟೆಗೆ ಕಾಲ್ ಮಾಡಿದ್ರು. ಅಥಣಿಗೆ ಬರಾಕತ್ತಿದ್ವಿ, ನಿಮ್ ಜೊತೆ ಒಂದು ಟೀ ಕುಡಿಬೇಕಂತ ಆಸೆ ಆಗಿದೆ ಅಂತಂದ್ರು. ಸೊ ಒಮ್ಮೆ ನನ್ ಶಾಕ್ ಆಯ್ತು. ಅಥಣಿಗೆ ಬಂದು ಟೀ ಕುಡಿತೇನೆ ಅಂತಂದ್ರೆ ಸರ್ ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಾಗಿಲ್ಲ. ತಕ್ಷಣ ಮತ್ತೆ ಸರ್ ಎಲ್ಲಿದ್ರು ಅಂತ ಕೇಳಿದೆ. ನಾನು ಜಮಖಂಡಿಲಿ ಇದೀನಿ ಅಂತಂದ್ರು. ಜಮಖಂಡಿ ಅಂತಂದ್ರೆ ಅಲ್ಲಿಂದ 1.5 ಅವರಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರು. ಒಮ್ಮೆ ಶಾಕ್ ಆಯ್ತು. ನಾನು ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ. ಆದಷ್ಟು ನಮ್ದು ಆಫೀಸ್ ಕೂಡ ಇಲ್ಲಿ ಇವಾಗ ಶಿಫ್ಟ್ ಮಾಡಿದ್ವಿ, ಆಫೀಸ್ ಕೂಡ ಇರಲಿಲ್ಲ. ಸರ್ ಹೆಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲರ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಸಹಕಾರದೊಂದಿಗೆ ಇವತ್ತು ಆಫೀಸ್ 2 ಗಂಟೆಯಲ್ಲಿ ಆಫೀಸ್ ಉದ್ಘಾಟನೆ ಮಾಡಕ್ಕೆ ಒಬ್ಬರಿಗೆ ಅದರ ಜೊತೆ ನಮ್ಗೆ ಬಸವರಾಜ್ ಸರ್ ಕೂಡ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಸರ್ ಅವ್ರ ಕಡೆಯಿಂದನೇ ಆಫೀಸ್ ಉದ್ಘಾಟನೆ ಮಾಡ್ಕೊಬೇಕಂತ ಅಂದ್ಬಿಟ್ಟು ನಮಗೂ ಒಂದು ಖುಷಿ ಆಯ್ತು. ಬಸವರಾಜ್ ಸರ್ಗೂ ಕೂಡ ನಮ್ಗೆ ಯಾಕಂದ್ರೆ ಸಡನ್ ಆಗಿ ಪ್ಲಾನ್ ಆಗಿದ್ದದ, ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಬಟ್ ಇದೆಲ್ಲ ಗ್ಯಾಂಗ್ ನೋಡಿದ್ರೆ ನನಗೆ ಅನ್ಸ್ತೈತಿ ಎಲ್ಲ ಹೃದಯವಂತರ ಅದಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇದು ಸಣ್ಣ ಆಫೀಸ ಇನ್ನೂ ದೊಡ್ಡ ಆಫೀಸ್ ಆಗಲಿ. ಎಲ್ಲರಿಗೂ ಥ್ಯಾಂಕ್ ಯು. ಮುಖ್ಯವಾದಂಥ ಕಾರ್ಯಕ್ರಮಕ್ಕೆ ನಾನು ಬಹಳಷ್ಟು ದಿನಗಳಿಂದ ನಮ್ಮ ಬಸವರಾಜ್ ಸನದಿಯವರ ಒಬ್ಬ ಅಪ್ಪಟ ಅಭಿಮಾನಿ ಕೂಡ. ನಾನು ಯಾವತ್ತೂ ನೋಡಿದಿಲ್ಲ, ಬರೀ ಅವ್ರದ್ದು ಯಾವುದು ಬರ್ತದೆ ಕೆಲವೆಲ್ಲ ನೋಡ್ತಾ ಅವ್ರ ಬಗ್ಗೆ ನಾನು ಇಂಪ್ರೆಸ್ ಆಗಿ ಅವ್ರ ಬಗ್ಗೆ ಅಭಿಮಾನ ಮೂಡಿಸ್ಕೊಂಡಿದ್ದೆ. ಇಂಥ ಒಂದು ನಾನು ಅಥಣಿಗೆ ಬಂದಂತಂದ್ರೆ ಅವ್ರು ನನ್ನ ಜೊತೆ ಇದ್ದಾರಲ್ಲ, ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅಂತ ಈ ಸಂದರ್ಭ ನಾನು ಹೃದಯ ತುಂಬಿ ಹೇಳ್ತಾ ಇದ್ದೆ. ಇವತ್ತು ಅಥಣಿ ಸುತ್ತಮುತ್ತ ಏನು ಬೆಳೆದ ನಿಜವಾಗೂ ಇಂಥ ಕಲಾವಿದರು ಪಡೆದಂಥದಕ್ಕೆ ನಿಜವಾಗೂ ಆ ಒಂದು ಎಷ್ಟು ಜನ್ಮದ ಪುಣ್ಯ ಗೊತ್ತಿಲ್ಲ ನನಗೆ. ಆ ರೀತಿಯಾಗಿ ಬಂದಿದ್ದಾರೆ. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕ, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾರರು, ಕಾಲೆಳೆದವರೇ ನಮಗೆ ಶಕ್ತಿದಾರ, ಪ್ರೀತಿ ಕೊಟ್ಟವರೇ ದೇವರ ಎಂಬ ಸಿದ್ಧಾಂತದಲ್ಲಿ ಇವತ್ತು ಪತ್ರಕರ್ತರಾದ ನಾವೆಲ್ಲ ದೀಪದ ಬುಡದಲ್ಲಿ ಕತ್ತಲಿದ್ದರೂ ಯಾವುದೇ ಸವಲತ್ತು ಸರ್ಕಾರದಿಂದ ಇನ್ನಿತರಲ್ಲಿ ಇಲ್ಲದೇ ಇದ್ದರೂ ನಮ್ಮ ನಿಸ್ವಾರ್ಥ ಸೇವೆಯನ್ನು ಇವತ್ತು ರಾಜ್ಯಕ್ಕೆ ಅರ್ಪಿಸ್ತಾಯಿದ್ವಿ. ಆ ವಿಚಾರದಲ್ಲಿ ನಾವು ನೀವೆಲ್ಲ ತಲೆ ಎತ್ಕೊಂಡು ಏನು ಹೋಗ್ತಾ ಇದೀವಲ್ಲ, ಇವತ್ತು ನಮ್ಮ ದೇಶ ರಾಜ್ಯದಲ್ಲಿ ಕಾವಿ ಖಾದಿಯನ್ನು ಒಂದು ಧೈರ್ಯವಾಗಿ ಒಂದು ಎದುರಿಸಿ ಪ್ರಶ್ನೆ ಮಾಡೋಂಥ ಒಂದು ತಾಕತ್ತು ದಮ್ಮು ಕೇಳೋದಿದ್ರೆ ಅದು ಪತ್ರಕರ್ತರು ಬಿಟ್ಟು ಬೇರೆ ಯಾರಿಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾರೆ. ಹಣ ಎಷ್ಟಿದ್ದಾರೆ ಏನು, ಋಣ ಇದ್ದರಷ್ಟೇ ಮಾತ್ರ ಜೀವನ, ಯಾವತ್ತೂ ಹಣದಿಂದ ಏನೂ ಆಗಕ್ಕೆ ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಮಶಾನವು ಗಮಗಮಿಸುತ್ತಿದೆ ಶವಗಳಿಗಿದ್ದ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ. ಆ ಕೊಳೆತ ಕೆಟ್ಟ ಮನಸ್ಸುಗಳು ಹಿಂದೆಂದಿಗೂ ನಾವಾಗಲಿ ನೀವಾಗಲಿ ಆಗಬಾರ್ದಂತೂ ಇವತ್ತು ನಿಮಗೆಲ್ಲ ಒಂದು ವಿಜ್ಞಪ್ತಿಯೊಂದಿಗೆ ಇವತ್ತು ಆಗಸ್ಟ್ 8ಕ್ಕೆ ಅವತ್ತು 2ನೇ ಶನಿವಾರ 8/8/2024 ನಮ್ಮದು ರಾಜ್ಯ ಸಮ್ಮೇಳನ ನೆಲಮಂಗಲ ನಗರದಲ್ಲಿ ಒಂದು ದೊಡ್ಡ ಮಟ್ಟ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲಲ್ಲಿ ನಡೀತಾ ಇದೆ. 2000 ಪತ್ರಕರ್ತರು ಬರ್ತಾರೆ. ಭಾರಿ ದೊಡ್ಡ ಮಟ್ಟದಾಗಿ ಅತಿಥಿಗಳು ಮಾಡಿದ್ದಾರೆ. ಆಮೇಲೆ ಸಂತೋಷ್ ಹೆಗಡೆ ಸಾಹೇಬರು ಹೇಳಿದ್ದಾರೆ, ಒಬ್ಬ ದಂತಕಥೆಯರಂಥ ವ್ಯಕ್ತಿ, ಅವ್ರನ್ನೇ ನಮ್ಮ ಪ್ರತಿ ಸಲ ಅವರೇ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಇನ್ನು ನಾಡಿನ ದಿಗ್ಗಜರೆಲ್ಲ ಬರ್ತಾ ಇದ್ದಾರೆ. ನಮ್ಮ
ಬೆಳಗಾವಿಯ ನಮ್ಮ ನಿಜಗುಣಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಬಹಳಷ್ಟು ಮೇರು ಪರ್ವತಗಳು ವಿಚಾರವಂತರೇ ಬರೋದ್ರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ್ ಸರ್ ಅವರಿಗೆ ನಾನು ಒಂದು ಮನವಿ ಮಾಡಿ, ಅವರು ಇನ್ನೊಂದು ಖುಷಿ ಬೆಳಗಾವಂತ ಅವ್ರ ಜೊತೆ ಇರೋನಿದ್ದಾರೆ ದಿಲ್ದಾರದಲ್ಲಿ, ಅವ್ರಿಗೂ ಹೇಳಿದ್ರೆ ಅವ್ರು ಹೇಳ್ಬಿಟ್ಟು ಬರೋಕ್ಕೆ ನನಗೆ ಒಂದು ಬರ್ತೀನಂತ ಇವಾಗ ಒಪ್ಪಿಗೆ ಸೂಚಿಸಿದ್ದಾರೆ. ಆ ವಿಚಾರವಾಗಿ ಅವತ್ತು ದಯಮಾಡಿ ಈಗ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿ ಗೊತ್ತಾಗಿ ಎಲ್ಲ ಆಲ್ರೆಡಿ ಮುಗಿದ್ಬಿಟ್ಟಿದೆ. ಆ ಡೇಟ್ ಬಿಟ್ಟು ಯಾವುದೇ ಬದಲಾವಣೆ ಇಲ್ಲಂತ ಸಂದರ್ಭದಲ್ಲಿ ಅವರಿಗೂ ಮನವಿ ಮಾಡ್ತಾ ಇವತ್ತು ತಮ್ಮ ಸಮಕ್ಷಮದಲ್ಲಿ ಅವರಿಗೆ ಅಧಿಕೃತವಾಗಿ ಒಂದು ಒಳ್ಳೆಯ ರೀತಿಯಿಂದ ಒಂದು ಅವಾರ್ಡ್ ಕೊಡೋಂಥದ್ದು ಏನಿದೆ ಒಂದು ಸಂತೋಷಗಳಿಂದ ಅವ್ರ ಕಲೆಗೆ ಏನು ಸಲ್ಲಬೇಕು ನಿಜವಾಗಿ ಸಲ್ಲಿಸೋಂಥ ಈ ಸಂದರ್ಭದಲ್ಲಿ ಅವ್ರಿಗೆ ಅಧಿಕೃತವಾಗಿ ತಮ್ಮ ಮುಂದೆ ಈ ಒಂದು ಲೆಟರ್ನ ಅವರಿಗೆ ಕೊಡ್ತಾ ಇದ್ದೀವಿ. ಸ್ನೇಹಿತರು ನನಗಿದ್ರೆ ಸಾಕು. ಇನ್ನು 2 ವರ್ಷದಲ್ಲಿ ಇಡೀ ಸರ್ಕಾರಗಳು ನಮಗೇನು ಸಿಗಬೇಕು ಆ ನಿಟ್ಟಿನಲ್ಲಿ ಆಗ್ತದೆ. ಇನ್ನು ಕೇವಲ 2 ತಿಂಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಾನೂನಿನ ಚಾಟಿ ಮುಖಾಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಸರ್ಕಾರಗಳ ವಿರುದ್ಧ ರಿಟ್ ಪಿಟಿಷನ್ ನಮ್ಮ ಸಂಘದಿಂದ ಫೈಲ್ ಆಗ್ತದೆ. 2 ಸಬ್ಜೆಕ್ಟ್, ಮೇಯ್ನು ಪತ್ರಕರ್ತರ ರಕ್ಷಣಾ ಕಾಯ್ದೆ, 2ನೇದು ನಮಗೇನು ಬೇಕು ಅಕ್ರೆಡಿಟೇಷನ್ ಬಸ್ ಪಾಸ್ ಓಡೋದು. ಇವೆರಡು ಪ್ರಮುಖ, ಜೊತೆಗೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನಕ್ಕೆ ಈಗಾಗಲೇ ಜಾಹೀರಾತು ನೀತಿ ಇನ್ನೊಂದು ವಾರದಲ್ಲಿ ರಿಲೀಸ್ ಆಗ್ತದೆ ಸರ್ಕಾರ. ಅದರಲ್ಲಿ ಇಲ್ಲಿಯವರೆಗೆ ನನ್ನ ಹೋರಾಟ ಏನಿತ್ತು ಬೆಳಗಾವಿಯಲ್ಲಿ 4 ವರ್ಷದಿಂದ ಇದು ಸರ್ಕಾರ ಮನಗೊಂಡು ಎಲ್ಲರಿಗೂ ಆ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡೋಂಥ ಸಾಮಾನ್ಯ ವರದಿಗಾರರಿಗೆ ಕಾಯಂ ನೇಮಕಾತಿ ಆದೇಶ, EF, PF ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಆಗ್ತದೆ. ಗತ ಮಾತುಗಳನ್ನು ನಾವು ಗೆದ್ದಿದ್ವಿ. ಇನ್ನು 2 ಮುಖ್ಯವಾಗಿದ್ದಾವೆ. ಅದಕ್ಕೆ ದೊಡ್ಡ ಮಾಡಿದಾಗ ಕಾನೂನು ಚಾಟಿ ಬೀಸ್ತಾ ಇದ್ದೀವಿ. ಅದು ಆಗ್ತದೆ ಅಂತ ಹೇಳೋದ್ರ ಜೊತೆಗೆ